ಇದು ಟೆಸ್ಟ್ ಅಲ್ಲ, ಆನ್ಸರ್ ಮೀ ಅಂತ ಹೇಳ್ಬೇಕಾದ್ರೆ ಅವ್ನ್ ಹೇಳೋ ಮಾತು ಶಾಕ್ ಆಗುತ್ತೆ. ಅದೇನಂದ್ರೆ ನೀವೇ ಟೈಲರ್ ಡರ್ಡನ್ ಅಂತ ಹೇಳ್ತಾನೆ. ತಕ್ಷಣ ಮಾರ್ಲಾಗೆ ಕಾಲ್ ಮಾಡಿ ಕೇಳ್ತಾನೆ, ನಾವಿಬ್ರು ಯಾವತ್ತಾದ್ರೂ ಸೆಕ್ಸ್ ಮಾಡುವ ಅಂತ. ಏನ್ ಮಾತಾಡ್ತಾ ಇದೀಯಾ, ಯಾವಾಗಾದ್ರೂ ಅಂತ ಕೇಳ್ತಾ ಇದೀಯಾ, ನಿಂಗೇನು ನೆನ್ಪಿಲ್ವಾ ಅಂತ ಕೋಪದಿಂದ ಕಿರ್ಚ್ತಾಳೆ. ಆ ರೀತಿ ಕಿರ್ಚ್ಬೇಕಾದ್ರೆ ಜಾಕ್ ಟೈಲರ್ ಅಂತ ಇವನನ್ನ ಕರೀತಾಳೆ. ಏನ್ ಹೇಳ್ತಾ ಇದೆಯಾ ಅಂತ ಕೇಳಿದಕ್ಕೆ ಅವಳು ಹೇಳ್ತಾಳೆ, ನಿನ್ ಹೆಸರು ಟೈಲರ್ ಡರ್ಡನ್. ಇವನು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಟೈಲರ್ ದೆವ್ವದ ರೀತಿ ಬರ್ತಾನೆ. ಅವನ್ ಮುಂದೆ ಎಲ್ಲವನ್ನ ಕ್ಲೀನ್ ಆಗಿ ಇತ್ತಿಡ್ತಾನೆ. ಅದೇನಂದ್ರೆ, ನೀನು ನಿನ್ನ ಲೈಫ್ ಅನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನಾನ್ ಬೇರೆ ಯಾರು ಅಲ್ಲ, ನೀನ್ ಕ್ರಿಯೇಟ್ ಮಾಡಿರೋ ಒಂದು ಕ್ಯಾರೆಕ್ಟರ್. ನಾರ್ಮಲ್ ಆಗಿ ಜನರು ಕೂಡ ಅವ್ರ ಜೊತೆ ಅವ್ರು ಮಾತಾಡ್ತಾರೆ, ಅವ್ರು ಯಾವ ರೀತಿ ಇರ್ಬೇಕಂತ ಯೋಚನೆ ಮಾಡ್ತಾರೆ. ಬಟ್ ನಿನ್ ರೀತಿ ಯಾರಿಗೂ ಧೈರ್ಯ ಇಲ್ಲ. ನಾವಿಬ್ರು ಕೂಡ ಬೇರೆ ಬೇರೆ ಅಲ್ಲ, ಇಬ್ರು ಕೂಡ ಒಂದೇ. ನಿನ್ ಮೈಂಡ್ ಅನ್ನ ಯೂಸ್ ಮಾಡ್ಕೊಂಡು ನನ್ ಕ್ಯಾರೆಕ್ಟರ್ಗೆ ಬಾ, ಆವಾಗ ಎಲ್ಲವೂ ಕೂಡ ನಿಂಗೆ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಇವನೇ ಟೈಲರ್ ಡರ್ಡನ್. ಎಲ್ಲವನ್ನ ಫಿಸಿಕಲ್ ಆಗಿ ಮಾಡಿದ್ದು ಇವನೇ ಇವನ್ ಮನೆಯನ್ನ ಸುಟ್ಟಾಕಿದ್ದು. ಫೈಟ್ ಕ್ಲಬ್ ಅನ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಇವನೇ. ಅದರಿಂದನೇ ಇವನಿಂದ ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ. ನೈಟು ಟೈಲರ್ ಆಗಿದ್ದ, ಡೇ ಜಾಕ್ ಆಗಿದ್ದ. ಈ ಸಂದರ್ಭದಲ್ಲಿ ಮಾರ್ಲಾಗೆ ಎಲ್ಲವೂ ಗೊತ್ತು. ಅವಳನ್ನ ಮುಗಿಸ್ಬೇಕು ಅಂತ ಜಾಕ್ ಕ್ಯಾರೆಕ್ಟರ್ ಹೇಳುತ್ತೆ. ಸಡನ್ ಆಗಿ ಜಾಕ್ ಮೂರ್ಛೆ ಹೋಗ್ತಾನೆ. ಅವ್ರಿಗೆ ಯಾವಾಗ ಕಾನ್ಶಿಯಸ್ ಬರುತ್ತೋ ಆವಾಗ ಅವಳು ಸುಮಾರು ಫೋನ್ ಕಾಲನ್ನ ಇವನಿಗೆ ಮಾಡಿರ್ತಾಳೆ. ಮಾಲ್ ಹತ್ರ ಇವನು ಓಡ್ತಾನೆ. ಅವಳ ಲೈಫ್ ತುಂಬಾ ಡೇಂಜರ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಒಂದು ಬಸ್ಸಲ್ಲಿ ಅವಳನ್ನ ಕಳಿಸ್ಬಿಟ್ಟು ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ಇವನಿಗೆ ಗೊತ್ತಾದ್ರೆ ಮತ್ತೆ ಜಾಕ್ ಕ್ಯಾರೆಕ್ಟರ್ ಅವಳನ್ನ ಬಿರ್ಸುತ್ತೆ ಅಂತ, ಎಲ್ಲಿಗಾದ್ರೂ ಹೋಗು, ಎಲ್ಲಿ ಹೋಗ್ತಾ ಇದೆಯಾ ಅಂತ ನನ್ನ ಹತ್ರ ಹೇಳ್ಬೇಡ ಅಂತ ಇವನು ಪೊಲೀಸ್ ಸ್ಟೇಷನ್ ಹೋಗ್ತಾನೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಜೆಕ್ಟ್ ಮೇಹಮ್ ಅಂದ್ರೆ ಏನೋ, ಅದರ ಮೋಟಿವ್ ಏನೋ ಎಲ್ಲವನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನ ಕೇಳ್ಬಿಟ್ಟು ಮೇನ್ ಆಫೀಸರ್ ಏನೋ ಒಂದು ಡಾಕ್ಯುಮೆಂಟ್ ನ ತರಕ್ಕೆ ಹೋಗ್ತಾನೆ. ಆವಾಗ ಸುತ್ತ ಇದ್ದ ಪೊಲೀಸ್ ಏನ್ ಮಾಡ್ತಾರಂದ್ರೆ, ಸರ್ ಪ್ರಾಜೆಕ್ಟ್ ಮೇಹಮ್ ಬಗ್ಗೆ ಹೇಳೋದಕ್ಕೆ ನಿಮ್ಗೆ ತುಂಬಾ ಧೈರ್ಯ ಬೇಕು ಅಂತ ಜಾಕ್ ಅನ್ನ ಕೈ ಕಾಲ್ ಹಿಡ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾರೆ. ಅರ್ಥ ಆಯ್ತಾ? ಇವರ ಟೀಮ್ ಎಷ್ಟು ದೊಡ್ಡಕ್ಕೆ ಬೆಳೆದಿರತ್ತಂದ್ರೆ ಈವನ್ ಕಮಿಷನರ್ ಆಫೀಸಲ್ಲೂ ಕೂಡ ಇವ್ರ ಜನ ಇರ್ತಾರೆ.